ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಕೌನ್ಸಿಲಿಂಗ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆಗೂ ಕೂಡ ಈ ಒಂದು KCET ಕೌನ್ಸಿಲಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಆಗೇ ಬಿಡ್ತು. ಇದು ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರ್ಯಾರು KCET ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿಗೆ ವೆಯ್ಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಬಂದಿದೆ. ಇದು ನಾಳೆನೇ ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ನಾಳೆ ಅಂತ ಅಂದರೆ ನಿಮಗೆ ಡೇಟ್ನ ಹೇಳ್ತೀನಿ. ಇದು ಬೇಗ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಕೂಡ ಗುಡ್ ನ್ಯೂಸ್. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸ್ ನಿಮ್ಮ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಸ್ಟೂಡೆಂಟ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕೊನೆಗೂ ಕೂಡ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೇ ಬಿಡ್ತು. ಈ ಒಂದು KCET ಕೌನ್ಸಿಲಿಂಗು ಇದೇ 25ನೇ ತಾರೀಕಿಂದ, ಜೂನ್ 25ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಇದು ಎಲ್ರಿಗೂ ಕೂಡ ಅಲ್ಲ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ, ಕೆಲವೊಂದು ಸ್ಟೂಡೆಂಟ್ಸ್ಗೆ ಮಾತ್ರ KCET ಬರೆದಿರ್ತಕ್ಕಂಥವ್ರು. ನೀವು KCET ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ಕ್ಲಾಸ್ ಕೋಡ್ ಅಂತ ಇರುತ್ತೆ. ಅಲ್ಲಿ ಕ್ಲಾಸ್ ABCD ಹಾಗೇ KLMNOP ಅಂತ ಈ ಥರ ಒಂದು ಕ್ಲಾಸ್ ಕೋಡ್ಸ್ ಇರುತ್ತೆ. ಹಾಗಾದರೆ ಕೆಲವೊಂದು ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು KCET ಕೌನ್ಸಿಲಿಂಗ್ ಇದೆ. ಹಾಗಾದರೆ ಯಾವ ಒಂದು ವಿದ್ಯಾರ್ಥಿಗೆ ಅಂತ ನೋಡೋದಾದರೆ ಇಲ್ಲಿ KEA ಆಫೀಸ್ಗೆ ಅವರು ವಿಸಿಟ್ ಮಾಡಬೇಕಾಗತ್ತೆ. ಇದು ಜೂನ್ 25ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಜೂನ್ 29ನೇ ತಾರೀಕುವರೆಗೂ ಇರುತ್ತೆ. 2024 ಜೂನ್ 25ರಿಂದ ಜೂನ್ 29ನೇ ತಾರೀಕುವರೆಗೂ ಈ ಒಂದು KCET ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ. ಹಾಗಾದರೆ ಈ ಒಂದು ಸ್ಟೂಡೆಂಟ್ಸು KCET ಸ್ಟೂಡೆಂಟ್ಸು KEA ಆಫೀಸ್ ಬೆಂಗಳೂರಿಗೆ ವಿಸಿಟ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವ ಒಂದು ವಿದ್ಯಾರ್ಥಿಗಳು, ಯಾವ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ವಿಸಿಟ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಇಲ್ಲಿ ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ ಕೋಡ್ BCDIJKLMNZ ಈ ಒಂದು ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು ಮಾತ್ರ, ಇಲ್ಲಿ ಹೇಳಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ KCET ಅಂದರೆ KEA ಆಫೀಸ್ಗೆ ಬೆಂಗಳೂರಿಗೆ ವಿಸಿಟ್ ಮಾಡಬೇಕಾಗುತ್ತೆ 25ನೇ ತಾರೀಕಿಂದ 29ನೇ ತಾರೀಕುವರೆಗೂ. ಯಾವ ರ್ಯಾಂಕಿಂಗ್ ಸ್ಟೂಡೆಂಟ್ ಅಂತ ಇವಾಗ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಭಾಳ ಇನ್ಫಾರ್ಮೇಟಿವ್ ಆಗಿರುತ್ತೆ, ನಿಮಗೂ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಹಾಗಾದರೆ KEA ಆಫೀಸ್ಗೆ ಈ ಒಂದು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಲೇಬೇಕು. ಹಾಗಾದರೆ ಇದು ಜೂನ್ 25ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಯಾವ ಒಂದು ರ್ಯಾಂಕಿಂಗ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ರ್ಯಾಂಕಿಂಗ್ ಪಡೆದಿರುವಂಥ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬೇಕು ಈ ಒಂದು ಕೌನ್ಸಿಲಿಂಗ್ನ ಅಂತ ನೋಡೋದಾದರೆ ಜೂನ್ 25ನೇ ತಾರೀಕು 2024 1ರಿಂದ 20,000 ರ್ಯಾಂಕ್ ಪಡೆದಂಥ ಸ್ಟೂಡೆಂಟ್ಗಳು, 1ರಿಂದ 20,000 ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು ಜೂನ್ 25ನೇ ತಾರೀಕು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಆಫೀಸ್ಗೆ ಭೇಟಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಜೂನ್ 26ನೇ ತಾರೀಕು 20,001ರಿಂದ 80,000 ರ್ಯಾಂಕಿಂಗ್ ಪಡೆದ ವಿದ್ಯಾರ್ಥಿಗಳು ಜೂನ್ 26ನೇ ತಾರೀಕು KEA ಆಫೀಸ್ಗೆ ಹೋಗಬೇಕಾಗತ್ತೆ. ಜೂನ್ 27ನೇ ತಾರೀಕು 80,001ರಿಂದ 1,50,000 ಪಡೆದ ರ್ಯಾಂಕಿಂಗ್ ವಿದ್ಯಾರ್ಥಿಗಳು KEA ಆಫೀಸ್ಗೆ ಭೇಟಿ ಮಾಡಬೇಕು. ನೆಕ್ಸ್ಟ್ 28ನೇ ತಾರೀಕು 1,50,000ದಿಂದ 2,20,000 ರ್ಯಾಂಕಿಂಗ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೆಕ್ಸ್ಟ್ 2024 ಲಾಸ್ಟ್ 29ನೇ ತಾರೀಕು 2,20,000ದಿಂದ ಲಾಸ್ಟ್ ರ್ಯಾಂಕಿಂಗ್ ಯಾರೆಲ್ಲ ಪಡೆದಿರ್ತೀರ ಅವ್ರಿಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಪ್ಷನ್ ಎಂಟ್ರಿ ಅವಕಾಶ ಇರುತ್ತೆ. ಹಾಗಾದರೆ ಕ್ಲಾಸ್ ಕೋಡ್ ಈ ಒಂದು ವಿದ್ಯಾರ್ಥಿಗಳಿಗೆ ನಾನು ಫಸ್ಟ್ ಏನು ಮೆನ್ಷನ್ ಮಾಡಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಹಾಗಾದರೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳಿಗೆ ಏನು ಅಂತ ನೋಡೋದಾದರೆ ಕ್ಲಾಸ್ ಕೋಡ್ AEFGHO ಈ ಎಲ್ಲ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿ ಇರೋದಿಲ್ಲ. ಯಾಕೆ ಅಂತ ನೋಡೋದಾದರೆ ಇವರು ಆನ್ಲೈನ್ ವೆರಿಫಿಕೇಷನ್ನ ಮಾಡಿರ್ತಾರೆ ಅಂತ KEAದವರು ಹೇಳಿದ್ದಾರೆ. ನಿಮಗೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆನ್ಲೈನ್
ವೆರಿಫಿಕೇಷನ್ನ ಅವರು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಾದರೂ ಮಿಕ್ಕಿದ ಡೀಟೇಲ್ಸ್ನ ಬೇಕಾದರೆ ಕೊಡ್ತೀವಿ. ಡೀಟೇಲ್ಸ್ ನಿಮ್ಗೆ ಏನಾದರೂ ಬೇಕಾದರೆ ನಾವು ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ತಿಳಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ, ಕ್ಲಾಸ್ ಕೋಡ್ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ನಡೆಯುತ್ತೆ. ಇದೊಂದು ಭಾಳ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬೇಗ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮುಗಿಸ್ಕೊಳ್ಳಿ. ಇದೇ 25ನೇ ತಾರೀಕು, ಜೂನ್ 25ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಬೇಗ ಮುಗಿಸ್ಕೊಂಡು ನಿಮ್ಮ ಒಂದು ಕಾಲೇಜ್ನ ಅಡ್ಮಿಷನ್ ಮಾಡಿಸ್ಕೊಳ್ಳಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಹಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಗೈಸ್.